ದೆಹಲಿಯ ಗದ್ದುಗೆ ಬದಲಾವಣೆಗಾಗಿ ಮಗ್ಗಲನ್ನ ಬದಲಿಸ್ತಾ ಇದೆಯಾ? ದಶಕಗಳ ಬಳಿಕ ಕಾಂಗ್ರೆಸ್ಗೆ ಶುಕ್ರದೆಸೆ. ಸತತ ಸೋಲುಗಳನ್ನೇ ಹೊದ್ದು ಮಂಕಾಗಿದ್ದಂತಹ ಕಾಂಗ್ರೆಸ್ಗೆ ಈಗ ಮಂಜಿನ ಹೊಳಪು. ಇತ್ತ ಮೋದಿ ಕನಸು ನುಚ್ಚು ನೂರಾಗಿದ್ದು ಕೇಂದ್ರದಲ್ಲಿ ಮತ್ತೊಮ್ಮೆ ಮೈತ್ರಿ ಯುಗ ಆರಂಭವಾಗಿದೆ. ಆ ಇಬ್ಬರು ನಾಯಕರಿಗೆ ಸದ್ಯ ಎಲ್ಲಿಲ್ಲದ ಬೇಡಿಕೆ. ಆ ಇಬ್ಬರೇ ದೆಹಲಿಯಲ್ಲಿ ಯಾರ ಆಡಳಿತ ಅನ್ನುವುದನ್ನ ನಿರ್ಧಾರ ಮಾಡಲಿದ್ದಾರೆ. ಹಾದಿ ಬದಲಾಗ್ತಿದೆ, ದಿಕ್ಕುಗಳು ಪಲ್ಲಟಗೊಳ್ತಿವೆ. ಬದಲಾಗ್ತಿರುವ ಗಾಳಿಯನ್ನ ಗಮನಿಸದ ಮೋದಿ ಸದ್ಯ ಅರ್ಧದಾರಿಯಲ್ಲಿ ಎಡವಿದ್ದಾರೆ. ಮತದಾರ ಕೊಟ್ಟ ಚಂಚಲ ತೀರ್ಪು ಬಿಜೆಪಿಯನ್ನೇ ಚಿಂತೆಗೆ ದಬ್ಬಿದೆ. ಬಿಜೆಪಿಯನ್ನ 250ರ ಆಸುಪಾಸಿನಲ್ಲಿ ಕಟ್ಟಿಹಾಕಿದ ಇಂಡಿಯಾ ಕೂಟ ಚದುರಂಗದ ಚೆಕ್ಮೇಟ್ ಇಟ್ಟಿದೆ. ಎನ್ಡಿಎ ಮಿತ್ರ ಪಡೆ 300 ಗಡಿ ದಾಟದೆ ನಿತ್ರಾಣವಾಗಿದೆ. ಬಿಜೆಪಿ ನಾಗಾಲೋಟಕ್ಕೆ ಬ್ರೇಕ್ ಬೀಳ್ತಾ ಇದ್ದಂತೆ ಪ್ರಾದೇಶಿಕ ಪಕ್ಷಗಳ ಸಂಕ್ರಮಣ ಕಾಲ ಉದಯವಾಗಿದೆ. ಬಿಜೆಪಿಯನ್ನ ಆಹುತಿ ಪಡೀತಾ ಅತಿ ಆತ್ಮವಿಶ್ವಾಸ. ಹಂಗ್ ಪಾರ್ಲಿಮೆಂಟ್ನಲ್ಲಿ ಹಂಗಿನ ಸರ್ಕಾರಕ್ಕೆ ಯತ್ನ. ದಶಕದ ಬಳಿಕ ಹಿಂದಿ ನಾಡಿನ ಮತದಾರನ ಹೃದಯ ಕದ್ದ ಕಾಂಗ್ರೆಸ್ ಚೋರ ಬಿಜೆಪಿಯ ಬೆನ್ನುಮೂಳೆ ಮುರಿದಿದೆ. ಕಾಂಗ್ರೆಸ್ ಮತಕ್ಕೆ ಹಾಕಿದ ಈ ಕನ್ನವೇ ಬಿಜೆಪಿಯ 400 ಪಾರ್ ಕನ್ನಡಿಯನ್ನ ಚೂರು ಚೂರು ಮಾಡಿದೆ. ಕಳೆದ ಬಾರಿ 303 ಸ್ಥಾನ ಗೆದ್ದು ಡೆಲ್ಲಿಯಲ್ಲಿ ಗದ್ದುಗೆಯಲ್ಲಿ ವಿರಾಜಮಾನನಾಗಿದ್ದ ನಮೋ ಟೀಮ್ ಈ ಸಲ 65ರಿಂದ 70 ಸ್ಥಾನಗಳನ್ನ ಕಳೆದುಕೊಂಡು ಮುಗ್ಗರಿಸಿದೆ. ಶತಕದ ಹೊಸ್ತಿಲಲ್ಲಿ ನಿಂತ ಕಾಂಗ್ರೆಸ್ ಭರ್ಜರಿ ಗೃಹ ಪ್ರವೇಶ ಮಾಡಿದೆ. ಕಳೆದ ಸಲಕ್ಕಿಂತ 46ರಿಂದ 48 ಹೆಚ್ಚುವರಿ ಕ್ಷೇತ್ರಗಳನ್ನ ದಕ್ಕಿಸಿಕೊಂಡಿದೆ. ಬಿಜೆಪಿಯ ಶಕ್ತಿ ಕೇಂದ್ರಗಳಾದ ಪ್ರಭು ಶ್ರೀರಾಮ ಮತ್ತು ಶ್ರೀಕೃಷ್ಣನ ಜನ್ಮಭೂಮಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಅಖಿಲೇಶ್ ಸೈಕಲ್ ಹಿಂದಿಕ್ಕಿದೆ. ಈ ಫಲಿತಾಂಶವೇ ದಿಕ್ಕು ಬದಲಿಸಿದ ಡೆಲ್ಲಿ ಗದ್ದುಗೆಯತ್ತ ಎಲ್ಲರೂ ದೃಷ್ಟಿ ನೆಡುವಂತೆ ಮಾಡಿದೆ. ಆಂಧ್ರ ನಾಯ್ಡು, ಬಿಹಾರಿ ಬಾಬುಗೆ ಭಾರೀ ಡಿಮ್ಯಾಂಡ್. ಮತ್ತೊಮ್ಮೆ ಕಿಂಗ್ ಮೇಕರ್ಗಳಾದ ನಿತೀಶ್, ಚಂದ್ರಬಾಬು. ಈ ಆಟ ಮಹತ್ವಾಕಾಂಕ್ಷಿ ಆಟ. ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೇರೋದು ಇನ್ನೇನು ಕನಸಷ್ಟೇ. ಗದ್ದುಗೆ ಬೇಕಿದ್ರೆ ಆ ಇಬ್ಬರನ್ನ ಒಲಿಸಿಕೊಳ್ಳಲೇಬೇಕು. ಆಂಧ್ರ ಬಾಬುಗೆ ಈಗ ಡಬಲ್ ಶುಕ್ರದೆಸೆ. ಆಂಧ್ರ ಗೆದ್ದ ನಾಯ್ಡುಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸದ್ಯ ಈ ನಾಯ್ಡುಗಾರರು ಇಲ್ಲದೆ ಕೇಂದ್ರದಲ್ಲಿ ಅಧಿಕಾರ ನಡೆಸುವುದು ಇಂಪಾಸಿಬಲ್. ಇವತ್ತು 16 ಕ್ಷೇತ್ರಗಳನ್ನ ಗೆದ್ದ ಟಿಡಿಪಿ 1999ರ ಬಳಿಕ ಮತ್ತೊಮ್ಮೆ ದೇಶದಲ್ಲಿ ಕಿಂಗ್ ಮೇಕರ್ ರೋಲ್ ಪ್ಲೇ ಮಾಡ್ತಾ ಇದೆ. ಇತ್ತ ದಶಕದಿಂದ ತನ್ನ ಸರದಿಗಾಗಿ ಕಾದು ಕಾದು ಸುಸ್ತಾದ ನಿತೀಶ್ ಕುಮಾರ್ಗೂ ಅದೃಷ್ಟ ಅರಸಿ ಬಂದಂತೆ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಬಾಣ 12 ಕ್ಷೇತ್ರಗಳನ್ನ ಶಿಕಾರಿಯಾಡಿದೆ. ಹೀಗಾಗಿ ದೇಶದ 2 ಕೂಟಗಳು ಈ ಇಬ್ಬರು ನಾಯಕರ ಹಿಂದೆ ಬಿದ್ದಿವೆ. ನಾಯ್ಡುಗೆ ನಿರಂತರ ಕರೆಗಳ ಸುರಿಮಳೆ ಆಗ್ತಾ ಇದೆ. ಬಿಜೆಪಿ ಜೊತೆಗೆ ಹೆಜ್ಜೆ ಹಾಕಿ ಎಲೆಕ್ಷನ್ ಎದುರಿಸಿದ ಇಬ್ಬರು ನಾಯಕರು ಎತ್ತ ಹೋಗ್ತಾರೆ, ಅತ್ತ ಸರ್ಕಾರ ಅನ್ನೋದು ಕನ್ಫರ್ಮ್ ಆಗಿದೆ. ನಾಯ್ಡುಗೆ ಎನ್ಡಿಎ ಸಂಚಾಲಕ, ಇಂಡಿಯಾದಿಂದ ಆಂಧ್ರ ಸ್ಥಾನಮಾನ. ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಆಫರ್ ಕೊಟ್ಟ ಇಂಡಿಯಾ ಕೂಟ. ಚಂದ್ರಬಾಬು ನಾಯ್ಡುಗೆ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಪ್ರಮುಖ ನಾಯಕರು ಕರೆ ಮಾಡಿ ದೆಹಲಿಗೆ ಬರುವಂತೆ ಮನವಿ ಮಾಡಿದ್ದಾರೆ. ಎನ್ಡಿಎ ಕೂಟದ ಸಂಚಾಲಕನ ಆಫರ್ ಸಹ ನೀಡಲಾಗಿದೆ. ಮತ್ತೊಂದೆಡೆ ಇಂಡಿಯಾ ಕೂಟದಿಂದಲೂ ನಾಯ್ಡು ಹಾಗೂ ನಿತೀಶ್ ಸಂಪರ್ಕಕ್ಕೆ ಯತ್ನ ನಡೆದಿದೆ. ಶರದ್ ಪವಾರ್ ಕಡೆಯಿಂದ ಒಂದು ಪ್ರಯತ್ನ ನಡೀತಾ ಇದ್ರೆ ಕೆಸಿ ವೇಣುಗೋಪಾಲ್ ಸಹ ಸಂಪರ್ಕ ಕ್ರಾಂತಿಗಾಗಿ ಯತ್ನಿಸುತ್ತಿದ್ದಾರೆ. ನಿತೀಶ್ಗೆ ಇಂಡಿಯಾ ಕೂಟ ಉಪ ಪ್ರಧಾನಿ ಹುದ್ದೆ ಆಫರ್ ಅನ್ನೇ ನೀಡಿಬಿಟ್ಟಿದೆ. ಇಲ್ಲಿ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಭರವಸೆಯನ್ನ ನಾಯ್ಡುಗೆ ಕೊಡಲಾಗಿದೆ. ಆದರೆ ಉಭಯ ಪಕ್ಷಗಳು ಎನ್ಡಿಎ ಜೊತೆಗಿರೋದಾಗಿ ಹೇಳಿಕೊಂಡಿವೆ. ಒಟ್ಟಾರೆ ಡೆಲ್ಲಿ ದರ್ಬಾರ್ಗಳಲ್ಲಿ ಪವರ್ ಪ್ಲೇ ಆಟ ರೋಚಕವಾಗಿ ಶುರುವಾಗಿದೆ. ಬಿಜೆಪಿಯ ಕ್ಷೇತ್ರಗಳ ಕುಸಿತ ಪ್ರಾದೇಶಿಕ ಪಕ್ಷಗಳಿಗೆ ಭಾರೀ ಬಾಡುಟವನ್ನೇ ಕಲ್ಪಿಸಿದೆ. ದಶಕದ ಬಳಿಕ ಕೇಂದ್ರದಲ್ಲಿ ಮತ್ತೊಮ್ಮೆ ಕಿಚಡಿ ಸರ್ಕಾರ ರಚನೆಯಾಗುವುದು ಪಕ್ಕಾ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.